ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೀನಾಶಿಬು. ಇವತ್ತಿನ ಒಂದು ಕಾನ್ಸೆಪ್ಟ್ ತುಂಬಾನೇ ಅದ್ಭುತವಾಗಿರುತ್ತೆ ಅಂತ ಹೇಳ್ಬೋದು. ಇದು ಎಲ್ರಿಗೂ ಕೂಡ ತುಂಬಾನೇ ಇಂಪಾರ್ಟೆಂಟ್ ಕೂಡ ಹೌದು. ಯಾರಿಗೆ ತಾನೇ ಅವರ ಲೈಫಲ್ಲಿ ತುಂಬ ಎಂಜಾಯ್ ಆಗಿರಲಿಕ್ಕೆ, ತುಂಬ ಖುಷಿಯಾಗಿ ತಮ್ಮ ಜೀವನವನ್ನು ನಡೆಸಲಿಕ್ಕೆ ಇಷ್ಟ ಇರಲ್ಲ ಹೇಳಿ. ಸೊ ಎಲ್ಲರೂ ಲೈಫು ಕೂಡ ತುಂಬ ಖುಷಿಯಾಗಿರಬೇಕು, ತುಂಬಾನೇ ಅವ್ರು ಅನ್ಕೊಂಡಿರುವಂಥ ರೀತಿ ಜೀವನವನ್ನು ನಡೆಸಬೇಕು ಅಂತ ಅಂದರೆ ಕೆಲವೊಂದಿಷ್ಟನ್ನ ನಮ್ಮ ಲೈಫಲ್ಲಿ ಅಳವಡಿಕೆ ಮಾಡ್ಕೋಬೇಕಾಗತ್ತೆ. ಸೊ ಅಂಥ ಒಂದಿಷ್ಟು ಅಂಶಗಳನ್ನು ನಾನಿವತ್ತು ನಿಮ್ಮ ಎದುರಿಗೆ ತಗೊಂಡು ಬಂದಿದ್ದೀನಿ. 21 ದಿನದ ಒಂದು ಚಾಲೆಂಜನ್ನು ನೀವು ತಗೊಂಡ್ಬಿಟ್ಟು ಈ ಒಂದಿಷ್ಟು ನಾನು ಹೇಳಿರುವಂಥ ರೂಲ್ಸನ್ನು ಫಾಲೋ ಮಾಡ್ತಾ ಹೋದ್ರಿ ಅಂತಂದರೆ ನಿಮ್ಮ ಲೈಫಲ್ಲಿ ಅದ್ಭುತವಾದಂಥ ಬದಲಾವಣೆಯನ್ನು ಕಂಡೇ ಕಾಣ್ತೀರಾ. 21 ದಿನ ಆದಮೇಲೆ ನೀವೇ ಹೇಳ್ತೀರಾ, ನಾವು ಅದ್ಭುತವಾದಂಥ ಚೇಂಜಸ್ಮೆಂಟನ್ನು ನಮ್ಮ ಲೈಫಲ್ಲಿ ಕಂಡುಕೊಂಡಿದ್ದೀವಿ ಅಂತ. 21 ದಿನಕ್ಕೆ ನೀವು ಖಂಡಿತ ಅದನ್ನು ಸ್ಟಾಪ್ ಮಾಡೋದಿಲ್ಲ, ಅದನ್ನು ಕಂಟಿನ್ಯೂ ಆಗಿ ನಿಮ್ಮ ಲೈಫಲ್ಲಿ ಅಳವಡಿಕೆ ಮಾಡ್ಕೊಂಡು ಹೋಗ್ತೀರಾ. ಹಾಗೆಯೇ ಕೆಲವೊಂದಿಷ್ಟು ರಿಸೋರ್ಸನ್ನು ಕೂಡ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಅವನ್ನು ನಾವು ಯಾವ ರೀತಿ ಪಾಲನೆ ಮಾಡಬೇಕು ಅನ್ನುವಂಥದ್ದು ನಾನಿಲ್ಲಿ ಎಲ್ಲದನ್ನು ಕೂಡ ನಿಮಗೆ ಕೊಡ್ತೀನಿ. ಅವನ್ನು ಜಸ್ಟ್ ನೀವು ಫಾಲೋ ಮಾಡಬೇಕಷ್ಟೇ. ಸೊ ಯಾವ ಥರ ಮಾಡಬೇಕು ಏನು ಅನ್ನುವಂಥದ್ದು ಇವಾಗ ನಾವು ಹೇಳುವಂಥ ಕೆಲವೊಂದಿಷ್ಟು ರೂಲ್ಸ್ ಏನಿದಾವಲ್ಲ, ಇವು ತುಂಬಾ ಸಿಂಪಲ್ ಆಗಿದ್ದಾವೆ, ಬಟ್ ತುಂಬಾ ಪವರ್ಫುಲ್ ಆಗಿದೆ. ಸೊ ಈ ಪವರ್ಫುಲ್ ಆದಂಥ ರೂಲ್ಸನ್ನು ನಮ್ಮ ಲೈಫಲ್ಲಿ ಅಳವಡಿಕೆ ಮಾಡ್ಕೊಂಡ್ಬಿಟ್ಟು ನಾವು ಲೈಫ್ ಲಾಂಗ್ ತುಂಬ ಹ್ಯಾಪಿಯಾಗಿರಲಿಕ್ಕೆ ಉತ್ತಮವಾದಂಥ ಒಂದಿಷ್ಟು ಮಾರ್ಗಗಳು ಅಂತಲೇ ಹೇಳ್ಬೋದು. ಹಾಗಾಗಿ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ, ಖಂಡಿತ ಯೂಸ್ಫುಲ್ ಆಗುತ್ತೆ. ನಿಮ್ಮ ಲೈಫಲ್ಲಿ ಅದ್ಭುತವಾದಂಥ ಬದಲಾವಣೆಯನ್ನು ಕಂಡ್ಕೊಳ್ತೀರಾ. ಹಾಗೆ ಹೊಸದಾಗಿ ನಮ್ಮ ಚಾನಲ್ಗೆ ಯಾರಾದರೂ ವಿಸಿಟ್ ಕೊಟ್ಟಿದ್ರೆ, ಹೊಸದಾಗಿ ಏನಾದರೂ ವಿಡಿಯೋವನ್ನು ನೋಡ್ತಾ ಇದ್ದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನನ್ನು ಕೂಡ ಒತ್ತೋದನ್ನು ಮರಿಬೇಡಿ. ನಿಮ್ಮೆಲ್ಲರ ಒಂದು ಪ್ರೀತಿ, ವಿಶ್ವಾಸ ಮತ್ತು ಪಾಸಿಟಿವ್ ಆದಂಥ ಸಪೋರ್ಟ್ಗೆ ತುಂಬ ಹೃದಯದ ಧನ್ಯವಾದಗಳು. ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಬೆಳಿಗ್ಗೆ ಏಳುವಾಗ ಮತ್ತು ರಾತ್ರಿ ಮಲಗುವಾಗ ಕೆಲವೊಂದಿಷ್ಟು ಅಭ್ಯಾಸಗಳನ್ನು ರೂಢಿ ಮಾಡ್ಕೊಳ್ಳೋದ್ರಿಂದ ನಮ್ಮ ಲೈಫಲ್ಲಿ ಓವರ್ ಆಲ್ ಚೇಂಜಸ್ಮೆಂಟ್ ಆಗುತ್ತೆ ಅನ್ನುವಂಥದ್ದನ್ನು ನಂಬ್ತೀರಾ ನೀವು? ಖಂಡಿತ ನಂಬಬೇಕು. ನಾವು ಬೆಳಿಗ್ಗೆ ಏಳುವಂಥ ಕೆಲವೊಂದಿಷ್ಟು ಒಳ್ಳೆಯ ಹ್ಯಾಬಿಟ್ಸ್ಗಳು ಮತ್ತು ನಾವು ಮಲಗುವಾಗ ಕೆಲವೊಂದಿಷ್ಟನ್ನು ನಾವು ರೂಢಿ ಮಾಡಿಕೊಂಡ್ವಿ ಅಂತಂದರೆ ನಮ್ಮ ಲೈಫಲ್ಲಿ ಓವರ್ ಆಲ್ ಆಗಿ ಚೇಂಜಸ್ಮೆಂಟ್ ಅಂತೂ ಖಂಡಿತ ಕಂಡೇ ಕಾಣುತ್ತೆ. ಸೊ ಇವಾಗ ನಾನು ನಿಮ್ಮ ಹತ್ರ ಹೇಳ್ತಾ ಹೋಗ್ತೀನಿ, ಬೆಳಗ್ಗೆ ಎದ್ದ ತಕ್ಷಣವೇ ಏನೆಲ್ಲ ಮಾಡಬೇಕು, ನೈಟ್ ಮಲಗುವಾಗ ಏನೆಲ್ಲ ಮಾಡಬೇಕು ಅನ್ನುವಂಥದ್ದು. ಈ ಒಂದಿಷ್ಟು ಚೇಂಜಸ್ಮೆಂಟನ್ನು ನಿಮ್ಮ ಲೈಫಲ್ಲಿ 21 ಡೇಸ್ ನೀವೇನಾದರೂ ಪಾಲನೆ ಮಾಡಿದ್ದೇ ಆದರೆ ಖಂಡಿತ ಅದ್ಭುತವಾದಂಥ ಬದಲಾವಣೆಯನ್ನು ಕಂಡ್ಕೊಳ್ತೀರಾ. ಇಲ್ಲಿ ನಾನು ಹೇಳಕ್ಕೆ ಹೊರಟಿರುವಂಥದ್ದು ಬೆಳಗ್ಗೆ ಎದ್ದ ತಕ್ಷಣ ನಾವು ಏನು ಮಾಡಬೇಕು ಅನ್ನುವಂಥದ್ದು. ಸೊ ಬೆಳಗ್ಗೆ ಎದ್ದ ತಕ್ಷಣ ನಾವು ಮಾಡಬೇಕಾಗಿರುವಂಥ ಕೆಲವೊಂದಿಷ್ಟು ಟಿಪ್ಸ್ಗಳನ್ನು ನಾನು ನಿಮ್ಮ ಹತ್ರ ಹೇಳ್ತಾ ಹೋಗ್ತೀನಿ. ಇವಾಗ ಮೊದಲನೇದಾಗಿ ನಾವು ಎದ್ದ ತಕ್ಷಣವೇ, ಎಷ್ಟು ಜನ ಎದ್ದ ತಕ್ಷಣವೇ ಮೊಬೈಲನ್ನು ತೊಗೊಂಡೇ ಹೇಳುವಂಥದ್ದು. ನಾವು ಮಲಗುವಾಗ ಪಕ್ಕದಲ್ಲೇ ಇಟ್ಕೊಂಡೇ ಮಲಗಿರ್ತೀವಿ. ಬೆಳಿಗ್ಗೆ ಎದ್ದ ತಕ್ಷಣವೇ ಆ ಮೊಬೈಲನ್ನು ತಗೊಳ್ಳುವಂಥದ್ದು, ಯಾರು ಮೆಸೇಜ್ ಮಾಡಿದ್ರು, ನಾವು ಯಾರಿಗೋ ಒಂದು ಏನೋ ಕಳಿಸಿರ್ತೀವಿ, ಸೊ ಆ ಮೆಸೇಜನ್ನು ಅವ್ರು ನೋಡಿದ್ರೋ ಇಲ್ವೋ ಅನ್ನುವಂಥದ್ದು, ಅದಕ್ಕೆ ಏನು ರಿಪ್ಲೈ ಬಂದಿದೆ ಅಂತ ಅನ್ನುವಂಥದ್ದು, ಇನ್ನು ಇನ್ಸ್ಟಾವನ್ನು ಓಪನ್ ಮಾಡುವಂಥದ್ದು, ನಾನು ಹಾಕಿರುವಂಥ ಸ್ಟೋರಿಗೆ ಎಷ್ಟು ಜನ ನೋಡಿದ್ರು, ಎಷ್ಟು ಜನ ಲೈಕ್ ಕೊಟ್ಟರು, ಎಷ್ಟು ಜನ ಕಮೆಂಟ್ ಮಾಡಿದ್ರು ಅನ್ನುವಂಥದ್ದು, ಅಥವಾ ಇಂಪಾರ್ಟೆಂಟ್ ಆಗಿರುವಂಥ ಯಾವುದೋ ಮೇಲ್ ಬಂದಿದೆ ಅಂತ ನೋಡುವಂಥದ್ದು. ಸೊ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ನಾವು ಮೊಬೈಲನ್ನು ತುಂಬಾ ಯೂಸ್ ಮಾಡ್ತಾ ಇರ್ತೀವಿ. ಬೆಳಿಗ್ಗೆ ಎದ್ದ ತಕ್ಷಣವೇ ನಾವು ಮಾಡುವಂಥ ಕೆಲಸನೇ ಅದಾಗಿರುತ್ತೆ. ಫಸ್ಟು ಬಿಡಬೇಕು. ಇದನ್ನು ನೀವು ಬಿಡೋಕೆ ರೆಡಿ ಇದ್ದೀರಾ? ಇದನ್ನು ನೀವೇನಾದರೂ ಈ ಚಾಲೆಂಜಸನ್ನು ನೀವು ತೊಗೊಳಕ್ಕೆ ರೆಡಿ ಇದ್ರಿ ಅಂತ ಹೇಳಿದರೆ ಉಳಿದ ಎಲ್ಲ ಚಾಲೆಂಜಸ್ಸನ್ನು ಕೂಡ ನೀವು ಅಕ್ಸೆಪ್ಟ್ ಮಾಡ್ಕೊಳ್ತೀರಾ. ನಿಮ್ಮ ಲೈಫಲ್ಲಿ ಅದ್ಭುತವಾದಂಥ ಬದಲಾವಣೆಯನ್ನು ಕಂಡ್ಕೊಳ್ತೀರಾ. ಸೊ ಹಾಗಾದರೆ ಏನು ಮಾಡಬೇಕು? ಇದರಿಂದ ನಾವು ಹೊರಗೆ ಬರಲೇಬೇಕು, ಇದರಿಂದ ನಮಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ಅನ್ನುವಂಥದ್ದು ಗೊತ್ತಿದೆ, ಆದರೂ ಕೂಡ ನಾವು ಮಾಡ್ತಿರ್ತೀವಿ. ಯಾಕೆ ಮಾಡಬಾರ್ದು? ಎದ್ದ ತಕ್ಷಣವೇ ಯಾಕೆ ಮೊಬೈಲನ್ನು ನೋಡಬಾರ್ದು ಅಂತ ಹೇಳಿದರೆ, ನಮ್ಮ ಒಂದು ಮೈಂಡಿನ ಆ್ಯಕ್ಟಿವಿಟೀಸ್, ನಾನು ಈಗಾಗಲೇ ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ನಮ್ಮ ಮೈಂಡ್ ಯಾವ ಸ್ಟೇಜಲ್ಲಿ ಇರುತ್ತೆ, ಯಾವ ಥರ ಆ್ಯಕ್ಟಿವಿಟೀಸ್ ಮಾಡುತ್ತೆ ಅಂತ. ನಾವು ಬೆಳಗ್ಗೆ ಮೇಲ್ಗಡೆ ಎದ್ದಾಗ ನಮ್ಮ ಮೈಂಡ್ ಒಂದು ಆಲ್ಫಾ ಸ್ಟೇಜ್ ಆಫ್ ಮೈಂಡಲ್ಲಿ ಇರುತ್ತೆ. ಸೊ ಆ ಸಮಯದಲ್ಲಿ ನಾವೇನು ಮಾಡಿರ್ತೀವಿ ಅಂದರೆ, ನಮ್ಮ ಮೈಂಡ್ ಇನ್ನೂ ನಾವು ಪೂರ್ತಿ ನಿದ್ದೆಯಿಂದ ಹೊರಗೆ ಬಂದಿರಲ್ಲ ಅಂತ ಒಂದು ಮೈಂಡಲ್ಲಿ ಇರ್ತೀವಿ. ಆ ಸ್ಟೇಜಲ್ಲಿ ನಾವಿದ್ದಾಗ ಮೊಬೈಲನ್ನು ನಾವು ಯೂಸ್ ಮಾಡಿದ್ವಿ ಅಂತ ಹೇಳಿದ್ರೆ, ನಾವು ಸಡನ್ನಾಗಿ ಅಲ್ಲಿ ಯಾವುದೋ ಒಂದು ಮೆಸೇಜ್ ಬಂದಿರುತ್ತೆ, ಅಥವಾ ಯಾವುದೋ ಒಂದು ರಿಪ್ಲೈ ಬಂದಿರುತ್ತೆ, ಅಥವಾ ಯಾವುದೋ ಒಂದು ಲೈಕ್ ಅಥವಾ ಕಮೆಂಟ್ ಯಾವುದೋ ಒಂದು ಬಂದಿರುತ್ತೆ. ಸೊ ಅದನ್ನು ನೋಡಿದಾಗ ಅತ್ಯಂತ ಖುಷಿ ಆಗಿರ್ಬೋದು, ಅಥವಾ ಅತಿ ನಮಗೆ ಬೇಜಾರಾಗುವಂಥದ್ದಾಗಿರ್ಬೋದು, ಏನೋ ಒಂದು ಮೆಸೇಜ್ ಇರುತ್ತೆ.
ಸೊ ನಮ್ಮ ಮೈಂಡು ಆಲ್ಫಾ ಸ್ಟೇಜ್ ಆಫ್ ಮೈಂಡಲ್ಲಿ ಇದ್ದಾಗ ಆ ಸಮಯದಲ್ಲಿ ನಮ್ಮ ಮೈಂಡ್ ಒಳಗಡೆ ಡೆಪೋಮಿನ್ ಅನ್ನುವಂಥ ಒಂದು ಕೆಮಿಕಲ್ ರಿಲೀಸ್ ಆಗ್ತಾ ಇರುತ್ತೆ. ಈ ಡೆಪೋಮಿನ್ ಅನ್ನುವಂಥ ಕೆಮಿಕಲ್ ರಿಲೀಸ್ ಆದಾಗ ಇದು ನಮ್ಮ ಮೈಂಡಿಗೆ ಎಷ್ಟು ಬೇಕು, ಇದು ತುಂಬ ಒಳ್ಳೆಯದೇ, ಬಟ್ ಅದು ನಮಗೆ ಎಷ್ಟು ಬೇಕೋ ಅಷ್ಟು ರಿಲೀಸ್ ಆಯಿತು ಅಂತಂದರೆ ನಮ್ಮ ಮೈಂಡು ನಮ್ಮ ಬ್ರೈನ್ಗೆ ತುಂಬ ಅಂದರೆ ತುಂಬಾ ಆರೋಗ್ಯಕರವಾದಂಥ ಬದಲಾವಣೆಯನ್ನು ಕೊಡ್ತಾ ಹೋಗುತ್ತೆ. ಇದೇನಾದರೂ ಜಾಸ್ತಿ ಆಯಿತು ಅಂತಂದರೆ, ಈ ಕೆಮಿಕಲ್ ಏನಾದರೂ ಜಾಸ್ತಿ ರಿಲೀಸ್ ಆಯಿತು ಅಂತ ಹೇಳಿದರೆ ಅದು ನಮಗೆ ತುಂಬಾ ಎಫೆಕ್ಟನ್ನು ಕೊಡ್ತಾ ಹೋಗುತ್ತೆ. ಸೊ ಹಾಗಾಗಿ ನಾವು ಬೆಳಿಗ್ಗೆ ಎದ್ದ ತಕ್ಷಣವೇ ಈ ಮೊಬೈಲನ್ನು ನೋಡುವಂಥದ್ದನ್ನು ಅವಾಯ್ಡ್ ಮಾಡಬೇಕಾಗತ್ತೆ. ಈ ಒಂದು ಏನಾಗುತ್ತೆ, ಇದು ಕ್ರಮೇಣವಾಗಿ ನಾವು ಬೆಳಿಗ್ಗೆ ಎದ್ದ ತಕ್ಷಣ ನಾವು ನೋಡಿದ ತಕ್ಷಣವೇ ಯಾವುದೋ ಒಂದು ಅಲ್ಲಿ ನಮ್ಮ ಒಂದು ಭಾವನೆಗಳಿಗೆ ವ್ಯಕ್ತಪಡಿಸುವಂಥ ಒಂದು ಯಾವುದೋ ಒಂದು ಮೂಮೆಂಟ್ ನಡೆದಿರುತ್ತೆ. ಅದು ಖುಷಿ ಇರ್ಬೋದು ಅಥವಾ ದುಃಖ ಇರ್ಬೋದು. ಸೊ ಅದನ್ನು ನೋಡಿದಾಗ ನಾವು ಎಕ್ಸೈಟ್ಮೆಂಟ್ ಆಗ್ತೀವಿ. ಅಂದರೆ ನಾವು ಆ ಮೈಂಡಲ್ಲಿ ಅಲ್ಫಾ ಸ್ಟೇಜ್ ಆಫ್ ಮೈಂಡಲ್ಲಿ ಇದ್ದಾಗ ಅದನ್ನು ನೋಡಿದ ತಕ್ಷಣ ನಾವು ರಿಯಾಕ್ಟ್ ಮಾಡ್ತೀವಿ ಜೋರಾಗಿ. ಆ ಸಮಯದಲ್ಲಿ ನಮ್ಮ ಮೈಂಡಿಗೆ ಡೊಪಮಿನ್ ಅನ್ನುವಂಥ ಕೆಮಿಕಲ್ ಏನಿರುತ್ತಲ್ಲ ಇದು ಯಥೇಚ್ಛವಾಗಿ ರಿಲೀಸ್ ಆಗುತ್ತೆ. ಇದು ರಿಲೀಸ್ ಆಗಿದ್ದು ಅದು ಫುಲ್ ಡೇ ನಮ್ಮನ್ನು ಏನು ಮಾಡುತ್ತೆ, ನಮ್ಮ ಮೈಂಡಿಗೆ ಎಷ್ಟು ಬೇಕೋ, ನಮ್ಮ ಬ್ರೈನಿಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ತಗೊಳುತ್ತೆ. ಇನ್ನು ಉಳಿದಿರುವಂಥದ್ದು ನಮ್ಮನ್ನು ನಾವು ಯಾವ ಒಂದು ಕೆಲಸದಲ್ಲಿ ಇನ್ವಾಲ್ವ್ಮೆಂಟ್ ಆಗ್ಬೇಕು ಅಂತ ಅಂದ್ಕೊಂಡಿರ್ತೀವಲ್ಲ ಅದನ್ನು ಆಗಲಿಕ್ಕೆ ಬಿಡಲ್ಲ. ಅಂದರೆ ನಾವೇನೋ ವರ್ಕ್ ಮಾಡಬೇಕು ಅಂತಿರ್ತೀವಿ, ಒಟ್ಟ ಬಿಡಲ್ಲ. ಅದನ್ನು ನಾವು ಮೊಬೈಲ್ ನೋಡಬೇಕು ಅನ್ನಿಸ್ತಿರುತ್ತೆ, ಅಥವಾ ಅದನ್ನು ನಾವು ಏನೋ ಒಂದು ರೀಲ್ಸನ್ನು ಸ್ಕ್ರಾಲ್ ಮಾಡ್ತಾ ಇರಬೇಕು ಅಂತ ಅನಿಸ್ತಿರುತ್ತೆ. ಸೊ ನೋಡಬೇಕು ಅಂತ ಅನ್ನಿಸ್ತಿರುತ್ತೆ. ನಾವು ಯಾವಾಗ ಆ ಒಂದು ಕ್ರಿಯೆಯಲ್ಲಿ ತೊಡಗ್ತೀವೋ ಆವಾಗ ನಾವು ಮತ್ತೆ ಸಮಾಧಾನ ಆಗ್ತೀವಿ, ಮತ್ತೆ ನಾವು ಬೇರೆ ಕೆಲಸವನ್ನು ಮಾಡ್ತಾ ಇರ್ತೀವಿ. ಈ ಥರ ದಿನವಿಡೀ ಆಗ್ತಾ ಇದ್ದು ಹೋಗಿ ನಾವೊಂದು ಫೋನಿನ ಅಡಿಕ್ಷನ್ಗೆ ಸ್ಟಾರ್ಟ್ ಆಗಿಬಿಡ್ತೀವಿ, ಅಂದರೆ ಅಡಾಪ್ಟ್ ಆಗಿಬಿಡ್ತೀವಿ. ಅದರಲ್ಲೇ ನಾವು ಫುಲ್ ಇನ್ವಾಲ್ವ್ಮೆಂಟ್ ಕೂಡ ಆಗಿಬಿಡ್ತೀವಿ. ಒಂದು ಕ್ಷಣನೂ ಕೂಡ ಬಿಟ್ಟಿರೋಕ್ಕಾಗದೆ ಅಂತ ಸ್ಥಿತಿಗೆ ಬಂದುಬಿಡ್ತೀವಿ. ಸೊ ಈ ಥರ ಆಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಮಾಡಬೇಕಾಗಿರುವಂಥದ್ದು, ಬೆಳಗ್ಗೆ ಎದ್ದ ತಕ್ಷಣವೇ ನಮ್ಮ ಬ್ರೈನ್ ಹೆಲ್ತ್ ತುಂಬಾ ಇಂಪಾರ್ಟೆಂಟ್. ಅದು ಕರೆಕ್ಟಾಗಿರಬೇಕು. ನಾವು ಫುಲ್ ಡೇ ಕಾಮ್ ಆಗಿರಬೇಕು. ಒಂದೇ ರೀತಿಯಾದಂಥ ಮನಸ್ಥಿತಿಯನ್ನು ನಾವು ಬೆಳೆಸ್ಕೋಬೇಕು ಅಂತಂದರೆ ಬೆಳಗ್ಗೆ ಎದ್ದ ತಕ್ಷಣವೇ ಮೊಬೈಲನ್ನು ಮುಟ್ಟುವಂಥದ್ದು. ಇವಾಗ ಅಲಾರಾಮ್ ಇಟ್ಕೊಂಡಿರ್ತೀರಾ, ಸೊ ಅಲಾರಾಮನ್ನು ಸ್ಟಾಪ್ ಮಾಡಬೇಕು ಅಷ್ಟೇ. ಅದಾದಮೇಲೆ ಅರ್ಧ ಗಂಟೆವರೆಗೂ ನೀವು ಮೊಬೈಲನ್ನು ಮುಟ್ಟುವಂತಿಲ್ಲ. ನನಗೇನೋ ಒಂದು ಇಂಪಾರ್ಟೆಂಟ್ ಮೇಲ್ ಬರೋದಿದೆ, ಸೊ ನಾನು ನೋಡಲೇಬೇಕು ಅಂತ ಅಂದರೆ ಒಂದು ಅರ್ಧ ಗಂಟೆ ಆದಮೇಲೆ ನೋಡಿ, ಬಟ್ ಎದ್ದ ತಕ್ಷಣವೇ ಯಾವುದೇ ಕಾರಣಕ್ಕೂ ನೋಡಬಾರ್ದು. ಯಾಕೆ ನೋಡಬಾರ್ದು ಅಂತ ಹೇಳಿದರೆ, ನಮ್ಮ ಮೈಂಡು ಆಲ್ಫಾ ಸ್ಟೇಜಲ್ಲಿ ಇರುತ್ತೆ ಅಂತ ಹೇಳಿದೆ. ಆ ಸಮಯದಲ್ಲೇ ನಮ್ಮ ಸಬ್ಕಾನ್ಸಿಯಸ್ ಮೈಂಡ್ ಏನಿರುತ್ತಲ್ಲ ಅದು ರೀಆಕ್ಟಿವೇಶನ್ ಆಗುವಂಥ ಸಮಯ. ಸೊ ಹಾಗಾಗಿ ನಮ್ಗೆ ಏನು ಬೇಕಲ್ವಾ ಅದನ್ನು ನಾವು ಆ ಸಮಯದಲ್ಲಿ ತುಂಬಿದ್ವಿ ಅಂತಂದರೆ ಸಬ್ಕಾನ್ಸಿಯಸ್ ಮೈಂಡಲ್ಲಿ ಹೋಗಿ ಕುತ್ಕೊಂಡ್ಬಿಟ್ಟು ಅದು ಸಂಪೂರ್ಣವಾಗಿ ಆಕ್ಟಿವೇಟ್ ಆಗಿ ನಮಗೆ ಏನು ಬೇಕಾಗಿರುತ್ತಲ್ಲ ಅದೆಲ್ಲದನ್ನು ಕೂಡ ರಿಸಲ್ಟ್ ಆಗಿ ಔಟ್ಪುಟ್ ಆಗಿ ಬರುವಂಥ ಸಮಯ ಅದಾಗಿರುತ್ತೆ. ಸೊ ಹಾಗಾದರೆ ಏನೆಲ್ಲ ಮಾಡಬೇಕು ಬೆಳಗ್ಗೆ ಎದ್ದ ತಕ್ಷಣವೇ ಅಂತ ಹೇಳಿದರೆ, ಏನೆಲ್ಲ ಮಾಡಬೇಕು ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೀನಿ. ಇವನ್ನೇ ನೀವು ಫಾಲೋ ಮಾಡಬೇಕಷ್ಟೇ. ಸೊ ಏನೆಲ್ಲ ಮಾಡ್ಬೋದು ಅಂದರೆ, ಬೆಳಗ್ಗೆ ತುಂಬ ಒಂದು ಮ್ಯಾಜಿಕಲ್ ಆದಂಥ ವರ್ಡ್ ಹೇಳಬೇಕು, ಅದೇ ಥ್ಯಾಂಕ್ ಯು. ಥ್ಯಾಂಕ್ಸನ್ನು ಹೇಳುವಂಥದ್ದು. ನೀವು ಏನಕ್ಕೆಲ್ಲ ಥ್ಯಾಂಕ್ಸ್ ಹೇಳಬೇಕು? ಇವತ್ತು ಎದ್ದಿದ್ದೀರಾ, ಸೊ ಎಷ್ಟೋ ಜನ ಮಲಗಿದಂಥವ್ರು ಬೆಳಗ್ಗೆನೇ ನೋಡಿರಲ್ಲ, ಸೂರ್ಯೋದಯವನ್ನೇ ನೋಡಿರಲ್ಲ, ಆ ಥರ ಆಗಿರುತ್ತೆ. ಸೊ ನೀವು ಎದ್ದಿದ್ದೀರಾ ಅಂತಂದರೆ ಖಂಡಿತ ನೀವು ಗ್ರೇಟ್ಫುಲ್. ಹಾಗೆ ನೀವು ಇವತ್ತು ಇದ್ದೀರಾ ಅಂತ, ಪ್ರೆಸೆಂಟಾಗಿ ಇದ್ದೀರಾ ಅಂತಂದರೆ ನಿಮಗೆ ನೀವು ಫಸ್ಟು ಥ್ಯಾಂಕ್ಸನ್ನು ಹೇಳ್ಕೋಬೇಕು. ದೆನ್ ದೇವರಿಗೆ ಥ್ಯಾಂಕ್ಸ್ ಹೇಳಬೇಕು. ನೆಕ್ಸ್ಟು ಯೂನಿವರ್ಸ್ಗೆ ಥ್ಯಾಂಕ್ಸ್ ಹೇಳಬೇಕು. ಸಿಲ್ಲಿ ಅನ್ನಿಸ್ಬೋದು, ನಿಮ್ಮ ಸುತ್ತಮುತ್ತ ಇರುವಂಥ ಎಲ್ಲ ವಸ್ತುಗಳಿಗೂ. ನೀವು ಮಲಗಿದ್ದೀರಾ, ನಿಮ್ಮ ಬೆಡ್ಡಿಗೆ ಥ್ಯಾಂಕ್ಸ್ ಹೇಳುವಂಥದ್ದು, ನಿಮ್ಮ ಬೆಡ್ಶೀಟಿಗೆ ಥ್ಯಾಂಕ್ಸ್ ಹೇಳುವಂಥದ್ದು, ನಿಮ್ಮ ರೂಮಿಗೆ ಥ್ಯಾಂಕ್ಸ್ ಹೇಳುವಂಥದ್ದು, ಭೂಮಿಗೆ ಹೇಳುವಂಥದ್ದು, ಪಂಚಭೂತಗಳಿಗೆ ಹೇಳುವಂಥದ್ದು, ಥ್ಯಾಂಕ್ಸನ್ನು ಹೇಳುವಂಥದ್ದು. ನೀವು ಇವಾಗ ಬ್ರಷ್ ಮಾಡೋಕ್ಕೆ, ಫ್ರೆಶ್ ಅಪ್ ಆಗಲಿಕ್ಕೆ ಹೋಗ್ತಾ ಇದ್ದೀರಾ, ಅಲ್ಲಿ ಬಾತ್ರೂಮಿಗೆ ಹೋಗ್ತಿದ್ದೀರಾ, ಬ್ರಷನ್ನು ನೋಡ್ತಾ ಇದ್ದೀರಾ, ಪೇಸ್ಟನ್ನು ನೋಡ್ತಾ ಇದ್ದೀರಾ, ನೀರನ್ನು ನೋಡ್ತಾ ಇದ್ದೀರಾ, ಅದೆಲ್ಲದಕ್ಕೂ ಕೂಡ ಥ್ಯಾಂಕ್ಸ್ ಹೇಳುವಂಥದ್ದು. ನೀವು ಫಸ್ಟು ಕೊಡೋಕ್ಕೆ ಸ್ಟಾರ್ಟ್ ಮಾಡಿ. ಯೂನಿವರ್ಸ್ಗೆ ಒಂದು ಫೇವ್ರೇಟ್ ಆದಂಥ ವರ್ಡ್ ಅಂತಂದರೆ ಥ್ಯಾಂಕ್ ಯು ಅನ್ನುವಂಥದ್ದು. ಸೊ ನೀವು ಕೊಡೋಕ್ಕೆ ಸ್ಟಾರ್ಟ್ ಮಾಡಿ, ಥ್ಯಾಂಕ್ಸ್ ಅಂತ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿ, ಅದ್ಭುತವಾದಂಥ ಬದಲಾವಣೆಯನ್ನು ಕಂಡುಕೊಳ್ತಾ ಹೋಗ್ತೀರಾ. ಈ ಥ್ಯಾಂಕ್ ಯು ಅನ್ನುವಂಥ ವರ್ಡಲ್ಲೇ ಒಂದು ಅದ್ಭುತವಾದಂಥ ಮ್ಯಾಜಿಕ್ ಇದೆ ಅಂತ ಹೇಳ್ಬೋದು. ನೀವು ಥ್ಯಾಂಕ್ಸ್ ಹೇಳಿದಾಗೆ ನಿಮ್ಮ ಮುಖದಲ್ಲಿ ಒಂಥರ ಸ್ಮೈಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದನ್ನು ನೀವು ಫಸ್ಟು ಮಾಡಬೇಕು. ಎಷ್ಟಾಗುತ್ತೋ ಅಷ್ಟು ಎಲ್ಲದಕ್ಕೂ ಕೂಡ ಥ್ಯಾಂಕ್ಸನ್ನು ಹೇಳುವಂಥದ್ದು, ಗ್ರ್ಯಾಟಿಟ್ಯೂಡನ್ನು ಸಲ್ಲಿಸುವಂಥದ್ದು ಫಸ್ಟು ನೀವು ಮಾಡಬೇಕಾಗತ್ತೆ. ಇನ್ನು ಸಕ್ರಪಾದ್ರಿ ಬಂದ್ರಿ, ಇವಾಗ ಒಳಗೆ ಬಂದುಬಿಟ್ಟು ಮಿರರ್ ಎಕ್ಸಸೈಸನ್ನು 5 ಮಿನಿಟ್ ಮಾಡುವಂಥದ್ದು ತುಂಬಾ ಇಂಪಾರ್ಟೆಂಟ್. ಮಿರರ್ ಮುಂದೆ ಹೋಗ್ತೀರಾ, ಹೋಗಿ ನಿಂತ್ಕೊಳ್ತೀರಾ, ಒಂದು ಸ್ಮೈಲನ್ನು ಕೊಡ್ತೀರಾ, ನಿಮ್ಮಷ್ಟಕ್ಕೆ ನೀವೇ ಸ್ಮೈಲನ್ನು ಮಾಡ್ತೀರಾ, ನಗ್ತೀರಾ, ನೋಡಿಬಿಟ್ಟು
ಥ್ಯಾಂಕ್ ಯು ಅಂತ ಹೇಳಬೇಕು. ನಿಮ್ಮ ಹೆಸರನ್ನು ಇಟ್ಕೊಂಡ್ಬಿಟ್ಟು, ನಿಮ್ಮ ಹೆಸರನ್ನು ಹಿಡ್ಕೊಂಡು, ನಾವೀಗ ಫಾರ್ ಎಕ್ಸಾಂಪಲ್ ಆಗಿ ನಾನು ಹೇಳ್ತಾ ಇದ್ದೀನಿ ಮೀನಾ ಐ ಲವ್ ಯು ಅಂತ ಹೇಳಿ. ಸೊ ಹಾಗೆ ನೀವು ನಿಮಗೆ ಐ ಲವ್ ಯು ಅಂತ ಹೇಳುವಂಥದ್ದು. ಸೋ ಬ್ಯೂಟಿಫುಲ್, ಸೋ ಗ್ರೇಟ್ ಅಂತ ಈ ಥರ ನೀವು ಹೇಳ್ಕೋಬೇಕು. ನಿಮಗೆ ನೀವು ಥ್ಯಾಂಕ್ಸ್ ಹೇಳುವಂಥದ್ದು, ನಿಮಗೆ ನೀವು ಲವ್ ಮಾಡುವಂಥದ್ದು ಎಲ್ಲದನ್ನು ಕೂಡ ಹೇಳ್ಕೊಳ್ಳಿ. ಮಿರರ್ ಮುಂದೆ ಹೋಗ್ಬಿಟ್ಟು ಮಿರರ್ ಎಕ್ಸಸೈಸ್ ಒಂದು 5 ಮಿನಿಟನ್ನು ಮಾಡ್ಕೊಳ್ಳಿ. ನಾನು ಎಷ್ಟು ಚೆನ್ನಾಗಿದ್ದೀನಲ್ವಾ ಅನ್ನುವಂಥದ್ದಾಗಿರ್ಬೋದು, ನಿಮ್ಮನ್ನು ನೀವು ಪ್ರೀತಿಸುವಂಥದ್ದು. ಸೊ ಇದನ್ನು ಮಾಡಬೇಕಾಗತ್ತೆ. ಇನ್ನು 3ನೇ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಒಂದು 10 ನಿಮಿಷ ಮೆಡಿಟೇಷನನ್ನು ಮಾಡುವಂಥದ್ದು. ಮೆಡಿಟೇಷನನ್ನು ಮಾಡುವಾಗ ಬೆಳಗಿನ ಟೈಮು ತುಂಬ ಪ್ರಶಾಂತವಾಗಿರುತ್ತೆ. ನಿಮ್ಗೇನು ಬೇಕೋ ಆ ಥರ ಎಲ್ಲ ವಾತಾವರಣವೂ ಕೂಡ ಇರುತ್ತೆ. ಮನೆಯಲ್ಲಿ ಯಾರು ಎದ್ದಿರ್ತಾರೋ ಎದ್ದಿರಲ್ವೋ ಗೊತ್ತಿಲ್ಲ, ಬಟ್ ಡಿಸ್ಟರ್ಬೆನ್ಸ್ ಅಂತೂ ಕಮ್ಮಿ ಇರುತ್ತೆ. ಸೊ ಇಂಥ ಸಮಯದಲ್ಲಿ ನೀವೇನು ಮಾಡಬೇಕಾಗತ್ತೆ, ಒಂದು 10 ನಿಮಿಷ ಮೆಡಿಟೇಷನನ್ನು ಮಾಡುವಂಥದ್ದು. ಮೆಡಿಟೇಷನನ್ನು ಮಾಡುವಾಗ ನಿಮ್ಮ ಉಸಿರಾಟದ ಕಡೆ ನೀವು ಜಾಸ್ತಿ ಗಮನವನ್ನು ಕೊಡಿ ಅಷ್ಟೇ. ಏನೇ ಡಿಸ್ಟರ್ಬೆನ್ಸ್ ಇರಲಿ ತಲೆನೇ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ನಿಮ್ಮ ಉಸಿರಾಟದ ಕಡೆ ನೀವು ಜಾಸ್ತಿ ಗಮನವನ್ನು ಕೊಡ್ತಾ ಹೋಗಿ. ಬ್ರೀತಿಂಗನ್ನು ನೀವು ನೋಡ್ತಾ ಹೋಗ್ಬೇಕಷ್ಟೇ. ನೀವು ಉಸಿರನ್ನು ಯಾವ ಥರ ಮಾಡ್ತಾ ಇದ್ದೀರಾ, ಉಸಿರನ್ನು ಯಾವ ಥರ ತಗೊಳ್ತಾ ಇದ್ದೀರಾ, ಯಾವ ಥರ ಬಿಡ್ತಾ ಇದ್ದೀರಾ. ದೀರ್ಘವಾದಂಥ ಉಸಿರನ್ನು ತಗೊಳ್ಳಿ, ದೀರ್ಘವಾದಂಥ ಉಸಿರನ್ನು ಬಿಡ್ತಾ ಹೋಗಿ. ಇದರಿಂದ ನಮ್ಮ ಹೆಲ್ತಿಗೆ ತುಂಬಾ ಅಂದರೆ ತುಂಬಾ ಒಳ್ಳೆಯದು. ನಮಗೆಲ್ರಿಗೂ ಗೊತ್ತಿದೆ, ಉಸಿರಾಟ ಕ್ರಿಯೆಯಿಂದ ಬೆಳಗ್ಗೆ ಎದ್ದು ಮೆಡಿಟೇಷನ್ ಕ್ರಿಯೆಯಲ್ಲಿ ನಾವು ಉಸಿರಾಟ ಕ್ರಿಯೆಯನ್ನು ಜಾಸ್ತಿ ಅಬ್ಸರ್ವ್ ಮಾಡಿದ್ವಿ ಅಂತಂದರೆ ಅದಕ್ಕೆ ತುಂಬಾ ಬೆನಿಫಿಟ್ ಇದೆ ಅಂತ ಸಾಕಷ್ಟು ವಿಡಿಯೋದಲ್ಲಿ ನಾನು ಇದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಆಗಿ ಹೇಳಿದ್ದೀನಿ. ಸೊ ನೀವು ಈ ಥರ ಮಾಡಬೇಕಾಗತ್ತೆ. ವಾತಾವರಣದಲ್ಲಿ ಶುದ್ಧವಾದಂಥ ಗಾಳಿ ಇರುತ್ತೆ. ಆ ಗಾಳಿಯನ್ನು ತಗೊಳ್ತಾ ಇದ್ರಿ ಅಂತಂದರೆ ನಿಮ್ಮ ಒಳಗಡೆ, ನಿಮ್ಮ ಬಾಡಿಯ ಒಳಗಡೆ ಇರುವಂಥ ಎಲ್ಲ ಒಂದು ಪಾರ್ಟ್ಸಿಗೂ ಏನಾಗುತ್ತೆ, ಒಂದು ಶುದ್ಧವಾದಂಥ ಗಾಳಿ ಹೋಗಿ ಒಂದು ಪಾಸಿಟಿವ್ ಆದಂಥ ಎನರ್ಜಿ ಕೂಡ ಬರ್ತಾ ಹೋಗುತ್ತೆ. ಸೊ ಇದು ನಿಮಗೆ ತುಂಬಾ ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದು. ಸೊ ಇದನ್ನು ಮಾಡಬೇಕಾಗತ್ತೆ. ಒಂದು 10 ನಿಮಿಷ ನೀವು ಮೆಡಿಟೇಷನನ್ನು ಮಾಡುವಂಥದ್ದು. ನೆಕ್ಸ್ಟ್ ಮಾಡಬೇಕಾಗಿರುವಂಥದ್ದು ತುಂಬಾ ಇಂಪಾರ್ಟೆಂಟ್, ಒಂದು ಡೈರಿಯಲ್ಲಿ ಗ್ರ್ಯಾಟಿಟ್ಯೂಡನ್ನು ಬರೆಯುವಂಥದ್ದನ್ನು ಮಾಡಿ. ನಿಮಗೆ ಏನಕ್ಕೆಲ್ಲ ಥ್ಯಾಂಕ್ಸ್ ಹೇಳಬೇಕು ಅನ್ಸುತ್ತಲ್ವಾ, ಅದಕ್ಕೆ ನಿಮ್ಗೆ ಯಾರಿಗೆಲ್ಲ ಧನ್ಯವಾದ ಹೇಳಬೇಕು ಅಂತ ಅನ್ಸುತ್ತಲ್ವ, ಅದನ್ನು ಬರೆಯುವಂಥದ್ದನ್ನು ಮಾಡ್ತಾ ಹೋಗಿ. ನಿಮಗೆ ನಿಮ್ಮದೇ ಅಂತ ಓನ್ ಸ್ಟೈಲಲ್ಲಿ ನೀವೇನು ಮಾಡ್ಕೊಳ್ಳಿ, ಸ್ವಲ್ಪ ಡೈಲಿ ಬರಿತಾ ಹೋಗಿ. ಒಂದು 10 ವಿಶ್ ಅಷ್ಟೇ ಸಾಕು. ಒಂದು 10 ಗ್ರ್ಯಾಟಿಟ್ಯೂಡನ್ನು ಬರೀರಿ, ತುಂಬಾ ಒಳ್ಳೆಯದು. ಸೊ ಇದನ್ನು ಮಾಡ್ಕೊಳ್ಳಿ. ಇನ್ನು ತುಂಬಾ ಇಂಪಾರ್ಟೆಂಟ್, ಒಂದು 5 ನಿಮಿಷ ಬುಕ್ಕನ್ನು ಓದುವಂಥ ಹವ್ಯಾಸವನ್ನು ಬೆಳೆಸ್ಕೊಳ್ಳಿ. ಇದು ನಮ್ಮ ಅದ್ಭುತವಾದಂಥ ಬದಲಾವಣೆಯನ್ನು ತರ್ತಾ ಹೋಗುತ್ತೆ ನಮ್ಮ ಲೈಫಲ್ಲಿ. ನಿಮಗೆ ಪಾಸಿಟಿವ್ ಆಗಿ ಮೋಟಿವೇಟ್ ಆಗ್ತಿರ್ಬೇಕು ಅಂಥ ಬುಕ್ಸ್ಗಳನ್ನು ಓದ್ತಾ ಹೋಗಿ. ನಿಮಗೆ ಯಾವ್ದು ಬೇಕೋ ಅದನ್ನು ಓದ್ಬೋದು. ನಿಮ್ಗೇನಾದರೂ ಮೆಡಿಟೇಷನಲ್ಲಿ ಅಥವಾ ಅಫರ್ಮೇಷನಲ್ಲಿ ಅಥವಾ ಸಬ್ಕಾನ್ಷಿಯಸ್ ಮೈಂಡ್ ಬಗ್ಗೆ ನಿಮ್ಗೆ ಇದ್ರ ಮೇಲೆ ಏನಾದರೂ ಇಂಟ್ರೆಸ್ಟ್ ಇದ್ದು, ಸೊ ಅದ್ರ ಬಗ್ಗೆ ನಾನು ಏನಾದರೂ ತಿಳ್ಕೊಬೇಕು ಅಂತಿದ್ರೆ ಅದಕ್ಕೆ ಬಿಗಿನರ್ಸ್ಗಳಿಗೆ ಓದಬೇಕಾಗಿರುವಂಥದ್ದು ಕನ್ನಡದಲ್ಲೂ ಇದೆ ಮತ್ತು ಇಂಗ್ಲೀಷಲ್ಲೂ ಇದೆ. ಸೊ ಒಂದು ಬುಕ್ಕನ್ನು ನಾನು ರೆಫರ್ ಮಾಡ್ಬೋದು ನಿಮಗೆ. ಆ ಬುಕ್ಕನ್ನು ಓದಿ. ಬೇಕಾದಷ್ಟು ಬುಕ್ಗಳಿದ್ದಾವೆ. ಸೊ ಎಲ್ಲ ಬುಕ್ಗಳನ್ನು ಕೂಡ ತುಂಬಾ ಚೆನ್ನಾಗಿದ್ದಾವೆ. ನಿಮ್ಮನ್ನು ನೀವು ಆ್ಯಕ್ಟಿವೇಟ್ ಮಾಡ್ಕೊಳ್ಳಿಕ್ಕೆ, ನಿಮ್ಮನ್ನು ನೀವು ಮೋಟಿವೇಟ್ ಮಾಡ್ಕೊಳ್ಳಿಕ್ಕೆ ತುಂಬ ಬುಕ್ಸ್ಗಳು ಬೇಕಾದಷ್ಟು ಸಿಗ್ತವೆ. ಆದರೆ ಇದರಲ್ಲಿ ನಿಮ್ಗೇನಾದರೂ ಬಿಗಿನರ್ಸ್ಗಳಿಗೆ ಸಬ್ಕಾನ್ಷಿಯಸ್ ಮೈಂಡನ್ನು ಆ್ಯಕ್ಟಿವ್ ಮಾಡ್ಕೋಬೇಕು, ನಿಮ್ಮನ್ನು ನೀವೇನಾದರೂ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅನ್ನೋದಿದ್ರೆ ಆ ಥರ ಏನಾದರೂ ಬುಕ್ ಬೇಕಾಗಿತ್ತು ಅಂತ ಹೇಳಿದರೆ ಪವರ್ ಆಫ್ ಸಬ್ಕಾನ್ಷಿಯಸ್ ಮೈಂಡ್, ಜೋಸೆಫ್ ಮೆರ್ಫಿ ಅನ್ನುವಂಥ ಇವರ ಬುಕ್ಕನ್ನು ನೀವು ಆರಾಮಾಗಿ ಓದ್ಬೋದು. ತುಂಬಾ ಚೆನ್ನಾಗಿದೆ. ಇದು ಕನ್ನಡದಲ್ಲೂ ಇದೆ, ಇಂಗ್ಲೀಷಲ್ಲೂ ಇದೆ. ಹಾಗೆ ರೀಸನಬಲ್ ಪ್ರೈಸ್ಗೂ ಕೂಡ ಸಿಗುತ್ತೆ. ಸೊ ಈ ಬುಕ್ಕನ್ನು ಓದಿದ್ರಿ ಅಂತಂದರೆ ಒಂದ್ಸಾರಿ ಅಲ್ಲ, ಪದೇ ಪದೇ ಓದಿದ್ರಿ ಅಂದರೂ ಕೂಡ ಉತ್ತಮವಾದಂಥ ಒಂದು ಸಂದೇಶ ನಮಗೆ ಸಿಗ್ತಾ ಹೋಗುತ್ತೆ. ಆರಾಮಾಗಿ ನಾವು ಅದನ್ನು ಈಸಿಯಾಗಿನೂ ಕೂಡ ಓದ್ಬೋದು, ಅರ್ಥ ಮಾಡ್ಕೊಳ್ಳಿಕ್ಕೂ ಕೂಡ ಸಾಧ್ಯತೆ ಇದೆ. ಇನ್ನು ನೆಕ್ಸ್ಟ್ ಮಾಡಬೇಕಾಗಿರುವಂಥದ್ದು ಏನು ಅಂತ ಹೇಳಿದ್ರೆ, ನೆಕ್ಸ್ಟ್ ಒಂದು 5 ನಿಮಿಷ ಅಫರ್ಮೇಷನನ್ನು ಮಾಡ್ಕೊಳ್ಳುವಂಥದ್ದು. ಸೊ ಇದಿಷ್ಟನ್ನು ಮಾಡಬೇಕಾಗುತ್ತೆ. ನಿಮ್ಮ ಅಫರ್ಮೇಷನ್ ಏನಿರ್ಬೋದು, ಸೊ ಬರೀರಿ ಅಥವಾ ಅದನ್ನು ಹೇಳ್ಕೊಳ್ಳಿ, ಏನೋ ಮಾಡ್ಕೊಳ್ಳಿ. ಒಂದು 5 ನಿಮಿಷ, ಒಂದು ಅರ್ಧ ತಾಸು ನಿಮಗೋಸ್ಕರ ನೀವು ಇದಿಷ್ಟನ್ನು ಮಾಡಬೇಕಾಗತ್ತೆ. ಇದಿಷ್ಟನ್ನು ಏನಾದರೂ ನಿಮ್ಮ ಲೈಫಲ್ಲಿ ಅಳವಡಿಕೆ ಮಾಡಿಕೊಟ್ರಿ ಅಂತಂದರೆ ಅದ್ಭುತವಾದಂಥ ಬದಲಾವಣೆಯನ್ನು ಕಂಡ್ಕೊಳ್ತೀರಾ. ಇನ್ನು ಕೆಲವೊಬ್ರು ಹೇಳ್ಬೋದು, ಬೆಳಗ್ಗೆ ಎದ್ದ ತಕ್ಷಣವೇ ಹಾಫ್ ಆನ್ ಅವರ್ ಇದನ್ನೆಲ್ಲ ಮಾಡ್ತಾ ಕೂತ್ಕೊಂಡ್ರೆ ನಮ್ಮ ಕೆಲಸವನ್ನು, ಬೇರೆ ಮನೆ ಕೆಲಸವನ್ನು, ಈ ಫಾರ್ ಎಕ್ಸಾಂಪಲ್ ಆಗಿ ಹೆಣ್ಮಕ್ಳು ಅನ್ನುವಂಥದ್ದು. ಸೊ ಇದನ್ನೆಲ್ಲ ನಾವು ಮಾಡ್ತಾ ಕೂತ್ವಿ ಅಂತಂದರೆ ಬೆಳಗ್ಗೆ ಟಿಫನ್ ಮಾಡೋದು ಅಂತ ಇರುತ್ತೆ, ಅಥವಾ ಯಾರೋ ಹೊರಗೆ ಹೋಗೋರು ಕೆಲಸಕ್ಕೆ ಅಂತ ಹೋಗ್ತಿರ್ತಾರೆ. ಸೊ ಅವರಿಗೆಲ್ಲ ರೆಡಿ ಮಾಡೋದಿರುತ್ತೆ, ಮಕ್ಕಳನ್ನ ಸ್ಕೂಲಿಗೆ ರೆಡಿ ಮಾಡೋದಿರುತ್ತೆ, ಮನೆ ಕೆಲಸಗಳು ಸಾಕಷ್ಟು ಇರುತ್ತೆ. ಸೊ ಅದೆಲ್ಲದನ್ನು ಬಿಟ್ಟು ಇದನ್ನು ಮಾಡ್ತಾ ಕೂತ್ಕೊಳ್ಳೋಕೆ ಆಗತ್ತಾ ಹಾಫ್ ಆನ್ ಅವರ್ ಅಂತ ಅನ್ಬೋದು. ಖಂಡಿತ ಒಂದು ಹಾಫ್ ಆನ್ ಅವರ್ ಟೈಮನ್ನು ನಮಗೋಸ್ಕರ ನಾವೇನಾದರೂ ಎತ್ತಿಟ್ಕೊಂಡ್ವಿ ಅಂತಂದರೆ ಖಂಡಿತ ಅದ್ಭುತವಾದಂಥ ಬದಲಾವಣೆಯನ್ನು ಕಂಡ್ಕೋಬೋದು. ಫಸ್ಟು ನಾವು ಪಾಸಿಟಿವ್ ಆದಂಥ ಮೈಂಡ್ಸೆಟ್ಟನ್ನು ರೂಢಿ ಮಾಡ್ಕೊಂಡ್ವಿ. ಪಾಸಿಟಿವ್ ಆದಂಥ ಮೈಂಡ್ಸೆಟ್ಟಲ್ಲಿ ನಾವೇನಾದರೂ ಇದ್ವಿ ಅಂತ ಹೇಳಿದರೆ ಓವರ್ ಆಲ್ ಫ್ಯಾಮಿಲಿನೇ ಎಲ್ಲದನ್ನು ಕೂಡ ನಾವು ಪಾಸಿಟಿವ್ ಆದಂಥ ವಾತಾವರಣವನ್ನು ಸೃಷ್ಟಿ ಮಾಡ್ಬೋದು. ವಾತಾವರಣದ ಜೊತೆಗೆ ನಾವು ಕೂಡ ಪಾಸಿಟಿವ್ ಆಗಿದ್ವಿ ಅಂತಂದರೆ ಅಲ್ಲಿ ಯಾವುದೇ ಥರದ ನೆಗೆಟಿವಿಟಿ ಬಂದರೂ ಕೂಡ ಅದನ್ನು ತಡೆಗಟ್ಟುವಂಥ ಶಕ್ತಿ ನಮಗಿರುತ್ತೆ.
ಸೊ ಇಲ್ಲಿ ಒಂದು ಅರ್ಧ ತಾಸು ನಾವೇನಾದರೂ ನಮಗೋಸ್ಕರ ನಾವು ಟೈಮನ್ನು ಪ್ರತಿನಿತ್ಯನೂ ಕೂಡ ಇಟ್ಕೊಳ್ಳಿಲ್ಲ ಅಂತಂದರೆ ಮುಂದೆ ಏನಾಗುತ್ತೆ, ಫಸ್ಟ್ ಸ್ಟಾರ್ಟಿಂಗ್ ಡೇಸಲ್ಲಿ ತುಂಬ ಚೆನ್ನಾಗಿರುತ್ತೆ, ನಾವು ಓವರಾಲ್ ಆಗಿ ನಾವೇ ಎಲ್ಲವನ್ನು ಕೂಡ ನಿಭಾಯಿಸ್ತಿರ್ತೀವಿ, ಸೊ ಸೂಪರ್ ಆಗಿರುತ್ತೆ. ಸ್ವಲ್ಪ ದಿನ ಆದಮೇಲೆ ನಾವು ಬೇರೆಯವ್ರನ್ನ ತೆಗಳಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಸಿಟ್ಟು ಮಾಡ್ಕೊಳ್ಳೋದು, ಕೋಪ ಮಾಡ್ಕೊಳ್ಳುವಂಥದ್ದು, ಬೇರೆಯವ್ರ ಮೇಲೆ ಏನಾದರೂ ವಿಷಯ ಆದಾಗ ಬ್ಲೇಮ್ ಮಾಡುವಂಥದ್ದು, ಈ ಥರ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅಂದರೆ ಎಲ್ಲ ಕೆಲಸವನ್ನು ನಾನೇ ಮಾಡಬೇಕು, ಎಲ್ಲ ಕಡೆನೂ ನಾನೇ ಮಾಡಬೇಕು, ಯಾರೂ ನನಗೆ ಹೆಲ್ಪ್ ಮಾಡಲ್ಲ, ಹಾಗೆ ಹೀಗೆ ಅಂತ ಅನಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಫಸ್ಟು ನಮಗೆ ನಾವು ಸ್ವಲ್ಪ ಹೊತ್ತು ಟೈಮನ್ನು ಬೇಗ ಒಂದು ಅರ್ಧ ತಾಸು ಬೇಗ ಎದ್ಬಿಟ್ಟು ಇವೆಲ್ಲವನ್ನು ಮಾಡಿಕೊಂಡ್ರಿ ಅಂತಂದರೆ ಖಂಡಿತ ಕಾಮ್ ಆಗಿರ್ತೀರ. ಅರ್ಧ ತಾಸು ಆದಮೇಲೆ ನಿಮ್ಮ ಒಂದು ಏನು ಕೆಲಸ ಇರುತ್ತಲ್ಲ, ಇಲ್ಲಿ ಜೆಂಟ್ಸ್ ಇರ್ಬೋದು ಅಥವಾ ಲೇಡೀಸ್ ಇರ್ಬೋದು, ಎಲ್ರಿಗೂ ಕೂಡ ಅಷ್ಟೇ 21 ದಿನದ ಈ ಒಂದಿಷ್ಟು ರೂಟೀನನ್ನು ನಿಮ್ಮ ಲೈಫಲ್ಲಿ ಅಳವಡಿಕೆ ಮಾಡಿಕೊಂಡ್ರಿ ಅಂತಂದರೆ ಅದ್ಭುತವಾದಂಥ ಬದಲಾವಣೆಯನ್ನು ಕಂಡ್ಕೊಳ್ತೀರಾ. ಇದು ಮಾರ್ನಿಂಗ್ ರೂಟೀನ್ ಆಯಿತು. ಇನ್ನು ಫುಲ್ ಡೇ ಯಾವ ಥರ ಇರಬೇಕು? ಫುಲ್ ಡೇ ಯಾವ ಥರ ಇರಬೇಕು ಅಂತಂದರೆ ತುಂಬಾ ಸಿಂಪಲ್. ಪಾಸಿಟಿವ್ ಆದಂಥ ಮೈಂಡ್ಸೆಟ್ಟಲ್ಲೇ ನೀವು ನಿಮ್ಮ ಒಂದು 21 ದಿನವೂ ಕೂಡ ಪಾಸಿಟಿವ್ ಆದಂಥ ಮೈಂಡ್ಸೆಟ್ಟಲ್ಲೇ ನೀವು ವರ್ಕನ್ನು ಮಾಡಬೇಕಾಗತ್ತೆ. ಅಂದರೆ ಮೈಂಡ್ ಡಯಟನ್ನು ಮಾಡಬೇಕಾಗತ್ತೆ. ಸ್ವಲ್ಪ ಸಿಟ್ ಮಾಡ್ಕೊಳ್ಳೋದಾಗಿರ್ಬೋದು, ಅಥವಾ ಯಾರಿಗಾದರೂ ರೇಗಾಡೋದಾಗಿರ್ಬೋದು, ಅಥವಾ ಬೈದಾಡೋದು, ಈ ಥರದ್ದೆಲ್ಲವನ್ನು ಕೂಡ ಸ್ವಲ್ಪ ಅವಾಯ್ಡ್ ಮಾಡಬೇಕು. ಸಡನ್ನಾಗಿ ರಿಯಾಕ್ಟ್ ಮಾಡ್ತಿರ್ತೀವಲ್ವ, ಸೊ ಅದೆಲ್ಲದನ್ನು ಕೂಡ ಅವಾಯ್ಡ್ ಮಾಡಬೇಕು. ಹಾಗೆಯೇ ಕೆಲವೊಂದಿಷ್ಟು ನೆಗೆಟಿವ್ ಆದಂಥ ಏನಾದರೂ ಸಿಚುವೇಶನ್ಸ್ಗಳು ಬಂದಾಗ ಅಥವಾ ಅವುಗಳನ್ನು ನೋಡುವಂಥದ್ದು, ಅಥವಾ ಯಾವುದಾದ್ರೂ ನೆಗೆಟಿವಿಟಿ ಸ್ಪ್ರೆಡ್ ಮಾಡುವಂಥ ವಿಷಯಗಳೇನಾದರೂ ನಮ್ಮ ಕಣ್ಣಿಗೆ ಬೀಳ್ತಾ ಇದ್ದರೆ ಸೊ ಅವೆಲ್ಲವನ್ನು ಕೂಡ ಸ್ವಲ್ಪ ಅವಾಯ್ಡ್ ಮಾಡ್ತಾ ಹೋಗಬೇಕಾಗತ್ತೆ. ಇದು ಫುಲ್ ಡೇ ಮಾಡುವಂಥದ್ದು ತುಂಬ ಇಂಪಾರ್ಟೆಂಟು. ನಮಗೆ ನಾವೇ ಮಾತಾಡ್ಕೊಡುವಂಥದ್ದು, ಅಂದರೆ ನೆಗೆಟಿವ್ ಆಗಿದ್ದಂಥ ಯಾವುದಾದ್ರೂ ವಿಷಯ ಕಂಡು ಬಂದಲ್ಲಿ ಅದನ್ನು ಪಾಸಿಟಿವ್ ಆಗಿ ಸಡನ್ ಆಗಿ ಕನ್ವರ್ಟ್ ಮಾಡುವಂಥದ್ದು, ಇದು ಫುಲ್ ಡೇ ನೀವು ಮಾಡ್ತಾ ಇರಬೇಕಾಗತ್ತೆ. ಇದು ಪ್ರತಿನಿತ್ಯನೂ ಕೂಡ ನಮ್ಮ ಲೈಫಲ್ಲಿ ನಾವು ಒಂಥರ ಎಕ್ಸಸೈಸ್ ಥರ ಮಾಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಆಗಿ ಇವಾಗ ನಾನು ಒಬ್ಬ ಸ್ಟೂಡೆಂಟು, ನಾನು ಓದ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವಾಗ ಓದ್ತಾ ಇರ್ತೀರಾ, ಅವಾಗ ಸಡನ್ ಆಗಿ ನಿಮ್ಗೆ ಓದ್ತಾ ಇರ್ಬೇಕಾದ್ರೆ ಅನಿಸ್ತಿರತ್ತೆ, ಈ ಕಾನ್ಸೆಪ್ಟ್ ಮೇಲೆ ನಮ್ಗೆ ಎಕ್ಸಾಮಲ್ಲಿ ಇದ್ರ ಮೇಲೆ ಕ್ವಶನ್ ಬರಲ್ವೇನೋ ಅಂತ ಹೀಗಂತ ಅಂದ್ಕೊಳ್ತೀವಿ. ಸೊ ಈ ಥರ ನೆಗೆಟಿವ್ ಥಾಟ್ ಬೇಡ. ಇದು ಬಂದೇ ಬರುತ್ತೆ, ನಾನು ಓದಿದ್ದೀನಿ, ಇದು ಬಂದೇ ಬರುತ್ತೆ, ಇದನ್ನು ನಾನು ಬರಿತೀನಿ ಅನ್ನುವಂಥದ್ದು ಇರಬೇಕು. ನೀವು ಏನೇ ಆಗಲಿ ನಿಮಗೆ ನೀವೇ ಅಂದ್ಕೊಳ್ತಿರ್ತೀರ, ಯಾವುದೋ ಒಂದು ಕೆಲಸವನ್ನು ಮಾಡ್ತಾ ಇರ್ತೀರಾ, ಸೊ ಇದು ನನ್ನಿಂದ ಆಗಲ್ಲ, ಇದು ನನ್ನ ಕಡೆಯಿಂದ ಸಾಧ್ಯ ಇಲ್ಲ ಅಂತ ಅಂದ್ಕೊಳ್ತಿರ್ತೀರ. ಸೊ ಅಂದ್ಕೊಳ್ಬಾರ್ದು. ಸಡನ್ನಾಗಿ ನೀವೇನು ಮಾಡಬೇಕಾಗತ್ತೆ, ಅದನ್ನು ಕನ್ವರ್ಟ್ ಮಾಡಬೇಕಾಗತ್ತೆ. ನನ್ನಿಂದಲ್ಲದೆ ಮತ್ತಾರಿಂದ ಆಗತ್ತೆ, ನಾನು ಇದನ್ನು ಮಾಡ್ತೀನಿ ಅಂತ. ಇದನ್ನೇ ಬ್ಯೂರೋ ಸೈಂಟಿಸ್ಟ್ ಕೂಡ ಹೇಳುವಂಥದ್ದು. ನಾವು ಯಾವಾಗ ನೆಗೆಟಿವ್ ಥಾಟ್ಸನ್ನು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ತೀವೋ ಅದು ಜಾಸ್ತಿ ಹೊತ್ತು ನಮ್ಮಲ್ಲಿ ಇರಲ್ಲ ಅನ್ನುವಂಥದ್ದು. ಸೊ ಹಾಗಾದರೆ ನೆಗೆಟಿವ್ ಆದಂಥ ಯಾವುದೇ ವಿಷಯ ಬರಲಿ ಅದನ್ನು ಸಡನ್ ಆಗಿ ನಾವು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡುವಂಥ ಮೈಂಡ್ಸೆಟ್ಟನ್ನು ರೂಢಿ ಮಾಡ್ಕೋಬೇಕು. ಡೇ ಫುಲ್ ನಾವು ಇದನ್ನು ಮಾಡ್ತಾ ಹೋಗಬೇಕಾಗತ್ತೆ. ಯಾವುದೇ ಸಿಚುವೇಶನ್ ಬರಲಿ ಅಲ್ಲಿ ಒಂದು ನೆಗೆಟಿವ್ ಅನ್ನುವಂಥದ್ದು ಬಂದೇ ಬರುತ್ತೆ. ಸೊ ಅದನ್ನು ನಾವು ಸಡನ್ ಆಗಿ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡಬೇಕು ಅಷ್ಟೇ. ಇದನ್ನು ನೀವು ಫುಲ್ ಡೇ ಮಾಡ್ತಾ ಹೋಗಬೇಕಾಗತ್ತೆ. ಇನ್ನು ನೈಟ್ ಯಾವ ಥರ ಮಾಡಬೇಕು ಅನ್ನುವಂಥದ್ದನ್ನು ಹೇಳ್ತಾ ಹೋಗ್ತೀನಿ. ನೈಟು ಫುಲ್ ಡೇ ವರ್ಕ್ ಮಾಡಿ ಬಂದಿರ್ತೀವಿ, ಮನೆಯವ್ರ ಜೊತೆಗೆ ಎಲ್ಲರ ಜೊತೆನೂ ಟೈಮ್ ಸ್ಪೆಂಡ್ ಮಾಡ್ತೀವಿ, ಊಟ ಮಾಡಿ ಮಲಗ್ತೀವಿ. ಮಲಗಿದಾಗ ನಾವು ಮಾಡುವಂಥದ್ದು, ತುಂಬ ಜನ ನಿದ್ದೆ ಬರೋವರೆಗೂ ಕೂಡ ಮೊಬೈಲನ್ನು ನೋಡ್ತಾ ಇರುವಂಥದ್ದು. ಯಾವುದೋ ರೀಲ್ಸ್ ನೋಡ್ಬೋದು, ಅಥವಾ ಯಾವುದೋ ಸ್ಟೋರಿ ನೋಡ್ಬೋದು, ಫಿಲಮ್ ನೋಡ್ಬೋದು, ಏನೋ ಒಂದು ಮಾಡ್ತಿರ್ತೀವಿ. ಈ ಕಡೆ ಫುಲ್ಲು ನಿದ್ದೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತಲೇ ಗೊತ್ತಿರಲ್ಲ. ನಿದ್ದೆ ಹತ್ತಿದ್ರೂ ಕೂಡ ನಮಗೆ ಮೊಬೈಲ್ ಹಾಗೆ ಸುಮ್ಮನೆ ಪ್ಲೇ ಆಗ್ತಿರತ್ತೆ. ಸೊ ಆ ಥರ ಆಗ್ತಿರೋದು ಉಂಟು. ಸೊ ಆ ಥರ ಆಗಬಾರ್ದು ಅಂತ ಹೇಳಿದರೆ ಫಸ್ಟು ನಾವು ಮಾಡಬೇಕಾಗಿರುವಂಥದ್ದು, ಮಲಗೋಕ್ಕಿಂತ ಮುಂಚೆ ಅರ್ಧ ತಾಸು ಮುಂಚೆನೇ ಮೊಬೈಲನ್ನು ಒಂದು ಕಡೆ ಎತ್ತಿಟ್ಬಿಡಬೇಕು. ನಾವು ಒಂದು ಅರ್ಧ ತಾಸು ಏನು ಮಾಡಬೇಕು, ಯಾವುದಾದ್ರೂ ಬುಕ್ಸನ್ನು ಓದ್ಕೊಳ್ಳಿ, ಅಥವಾ ನಿಮ್ಗೆ ಇಷ್ಟವಾದವ್ರ ಜೊತೆ ಮಾತಾಡ್ತಾ ಮಲ್ಕೊಳ್ಳಿ, ಯಾವುದಾದ್ರೂ ಒಂದು ಪಾಸಿಟಿವ್ ಆದಂಥ ವಿಷಯದ ಬಗ್ಗೆ ಸ್ವಲ್ಪ ಮಾತಾಡ್ತಾ ಅಥವಾ ಕೇಳ್ತಾ ಮಲ್ಕೊಳ್ಳಿ. ಖಂಡಿತ ಇದು ತುಂಬಾ ಒಳ್ಳೆಯದು. ಬಟ್ ಅದನ್ನು ಬಿಟ್ಟು ನಾವು ತುಂಬ ಮಾಡುವಂಥದ್ದು ಏನು ಅಂತಂದರೆ, ಮಲಗಿದಾಗಲೂ ಕೂಡ ನಿದ್ದೆ ಬರೋವರೆಗೂ ಕೂಡ ಫೋನನ್ನು ನೋಡ್ತಾ ಇರುವಂಥದ್ದು, ಸ್ಕ್ರಾಲ್ ಮಾಡ್ತಾನೇ ಇರುವಂಥದ್ದು, ಆ ಥರ ಮಾಡ್ತೀವಿ. ಇದರಿಂದ ತುಂಬಾ ಎಫೆಕ್ಟ್ ಆಗುತ್ತೆ ನಮ್ಮ ಬ್ರೈನಿಗೆ. ಯಾಕೆ ಅಂತ ಹೇಳಿದರೆ, ವಾತಾವರಣದಲ್ಲಿ ಎಲ್ಲ ಕಡೆನೂ ಕೂಡ ಇವಾಗ ಮೊಬೈಲ್ ಆಗಿರ್ಬೋದು ಅಥವಾ ಯಾವುದೇ ಡಿವೈಸಸ್ ಇರ್ಬೋದು, ಇವೆಲ್ಲ ಅತಿ ಹೆಚ್ಚು ಬಳಕೆ ಮಾಡೋದ್ರಿಂದ ಇನ್ನು ಕೆಲವೊಂದಿಷ್ಟು ಡಿವೈಸಸ್ಗಳಿಂದನೂ ಕೂಡ, ಕೆಲವೊಂದಿಷ್ಟು ವಸ್ತುಗಳಿಂದನೂ ಕೂಡ ನಮ್ಮ ವಾತಾವರಣದಲ್ಲಿ ಏನಾಗಿದೆ, ರೇಡಿಯಸ್ ಪ್ರಮಾಣ ಜಾಸ್ತಿ ಆಗಿದೆ. ಸೊ ಇದರಿಂದ ಎಲ್ಲ ಒಂದಿಷ್ಟು ಪ್ರಾಣಿ ಪಕ್ಷಿಗಳು ಕೂಡ ನಶಿಸಿ ಹೋಗಿದೆ ಕೂಡ. ಇವಾಗ ಗುಬ್ಬಿಗಳೇ ಕಾಣಿಸ್ತಾ ಇಲ್ಲ. ಸೊ ಅಷ್ಟೊಂದು ರೇಡಿಯಸ್ ಪ್ರಮಾಣ ಜಾಸ್ತಿ ಆಗಿದೆ. ಸೊ ಇದೆಲ್ಲದೂ ಕೂಡ ನೈಟ್ ಸಮಯದಲ್ಲಿ ತುಂಬ ಅಂದರೆ ತುಂಬಾ ಇರುತ್ತೆ. ಅದೆಲ್ಲದೂ ಕೂಡ ನಾವು ಮೊಬೈಲನ್ನು ಯೂಸ್ ಮಾಡ್ತಾ ಇದ್ದಾಗ ಮೊಬೈಲಲ್ಲೂ ಕೂಡ ರೇಡಿಯಸ್ ಇರುತ್ತೆ. ಸೊ ಅದರಿಂದ ನಾವು ಅವಾಗ ನೋಡ್ತಾ ಮಲಗಿರ್ತೀವಿ.
ಲೈಟೆಲ್ಲ ಆಫ್ ಮಾಡಿರ್ತೀವಿ, ಕತ್ತಲಾಗಿರುತ್ತೆ, ನಮ್ಮ ಕಣ್ಣಿಗೂ ಕೂಡ ತುಂಬಾ ಎಫೆಕ್ಟು. ಆ ರೇಡಿಯೇಷನ್ ಕೂಡ ನಮ್ಮ ಬ್ರೈನಿಗೆ ಹೋಗ್ಬಿಟ್ಟು ನಮ್ಮ ಬ್ರೈನನ್ನು ನೆಗೆಟಿವ್ ಥಾಟ್ ಮೂಡಿಗೆ ತೊಗೊಂಡು ಹೋಗುತ್ತೆ. ಇದರಿಂದ ನಾವೇನು ಮಾಡ್ತೀವಿ, ಫುಲ್ ಡೇ ಸಿಟ್ ಮಾಡ್ಕೊಳ್ಳೋದು, ಬೇಜಾರು ಮಾಡ್ಕೊಳ್ಳೋದು, ಇದ್ದಕ್ಕಿದ್ದಂತೆ ಬೇಜಾರು ಮಾಡ್ಕೊಳ್ಳುವಂಥದ್ದು, ಬೇರೆಯವ್ರನ್ನ ಬ್ಲೇಮ್ ಮಾಡುವಂಥದ್ದು, ಕೋಪ ಮಾಡ್ಕೊಳ್ಳುವಂಥದ್ದು, ಅಥವಾ ಯಾವುದೋ ಕಾರಣನೇ ಇಲ್ಲದೆ ಆ ವಿಷಯನ ನಾವು ತುಂಬ ಸೀರಿಯಸ್ ಆಗಿ ತೊಗೊಳ್ಳುವಂಥದ್ದು, ಸಡನ್ನಾಗಿ ರಿಯಾಕ್ಟ್ ಮಾಡುವಂಥದ್ದು, ತುಂಬಾ ಬೇಜಾರು ಮಾಡ್ಕೊಳ್ಳೋದು, ಅದಕ್ಕೆ ರೀಸನೇ ಇರಲ್ಲ, ಸೊ ಅದಕ್ಕೆ ಬೇಜಾರು ಮಾಡ್ಕೊಳ್ಳುವಂಥದ್ದು, ಸೊ ಏನೋ ಆಗಿ ಹೋಯ್ತೇನೋ ಅನ್ನುವಂಥರ ಫೀಲ್ ಆಗುವಂಥದ್ದು. ಇದೆಲ್ಲದಕ್ಕೂ ಕೂಡ ಕಾರಣ ನಾವು ರಾತ್ರಿ ಮಲಗುವಾಗ ಮೊಬೈಲನ್ನು ಯೂಸ್ ಮಾಡ್ತಾ ಮಲಗೋದ್ರಿಂದ ಬೆಳಿಗ್ಗೆ ಎದ್ದಾಗ ನಾವು ಅದೇ ಮೂಡಲ್ಲಿ ಹೋಗ್ತೀವಿ. ಸೊ ಅದೆಲ್ಲದು ಕೂಡ ಇಡೀ ದಿನ ಹಾಗೆ ಆಗುತ್ತೆ. ಸೊ ಅದಕ್ಕೋಸ್ಕರ ಫಸ್ಟು ನಾವು ಮಾಡಬೇಕಾಗಿರುವಂಥದ್ದು ನೈಟು ಮೊಬೈಲನ್ನು ಅವಾಯ್ಡ್ ಮಾಡಿ ಮಲಗುವಂಥದ್ದು. ಸೊ ಇದನ್ನು ಮಾಡಬೇಕಾಗತ್ತೆ. ಬೆಳಗ್ಗೆ ಮೊಬೈಲನ್ನು ಬಿಡುವಂಥದ್ದು, ಸೊ ಬಿಟ್ಟು ಒಂದು ಅರ್ಧ ತಾಸು ಏನೆಲ್ಲ ಮಾಡಬೇಕು ಅನ್ನುವಂಥದ್ದನ್ನು ಹೇಳಿದೆ. ಇನ್ನು ಫುಲ್ ಡೇ ಯಾವ ಥರ ಇರಬೇಕು ಅನ್ನೋದನ್ನು ಕೂಡ ಹೇಳಿದೆ. ನೈಟು ಕೂಡ ಆ ಥರ ಯಾವ ಥರ ಮಾಡಬೇಕು ಅನ್ನೋದು ಕೂಡ ಹೇಳಿದೆ. ಡೇ ಮತ್ತು ನೈಟು ನಿಮ್ಮ ಒಂದು ಆ್ಯಕ್ಟಿವಿಟೀಸಿಂದ ಫುಲ್ ಡೇ ಹೋಲ್ ಲೈಫ್ ನೀವೇನಾಗಿರ್ತೀರಾ, ಎಂಜಾಯ್ ಆಗಿ ಇರ್ತೀರಾ ಅನ್ನುವಂಥದ್ದು. ಸೊ ಇದನ್ನು 21 ಡೇಸ್ ನೀವು ಫಾಲೋ ಮಾಡಿ ನೋಡಿ, ಅದ್ಭುತವಾದಂಥ ಬದಲಾವಣೆಯನ್ನು ಕಂಡ್ಕೊಳ್ತೀರಾ. 21 ದಿನ ಆದಮೇಲೆ ನಿಮಗೆ ಸರಿ ಅನಿಸಿದರೆ ಅದನ್ನು ಕಂಟಿನ್ಯೂ ಮಾಡಿ. ಇದರಲ್ಲಿ ನಿಮಗೇನಾದರೂ ಒಂದು ಹ್ಯಾಪಿನೆಸ್ ಸಿಕ್ತು ಅಂತಂದರೆ, ನಿಮಗೆ ಒಂದು ಖುಷಿ ಕೊಡ್ತಾ ಇದೆ ಅಂತಂದರೆ ಅದನ್ನು ಕಂಟಿನ್ಯೂ ಮಾಡಿ. ಬೇಡ ಇದನ್ನು ನನಗೆ ಮಾಡೋಕ್ಕಾಗಲ್ಲ ಅಂತಂದರೆ 21 ದಿನದವರೆಗೆ ಪಾಲನೆ ಮಾಡಿ. 21 ದಿನ ಆದಮೇಲೆ ನಿಮಗೆ ಇದರಿಂದ ಖುಷಿ ಸಿಕ್ಕಿಲ್ಲ, ಇದರಲ್ಲಿ ನನ್ನ ಲೈಫ್ ಬದಲಾವಣೆ ಕಾಣ್ತಿಲ್ಲ ಅಂತಂದರೆ ಅದನ್ನು ಬಿಟ್ಬಿಡಿ. ಬಟ್ ಆದರೆ 21 ದಿನ ಚಾಲೆಂಜನ್ನಾಗಿ ತೊಗೊಂಡ್ಬಿಟ್ಟು ಇದನ್ನು ಕಂಟಿನ್ಯೂ ಮಾಡ್ತಾ ಹೋಗಿ ನೋಡಿ. ಬೇಕಾದರೆ ನಿಮ್ಮ ಲೈಫಲ್ಲಿ ಅದ್ಭುತವಾದಂಥ ಬದಲಾವಣೆಯನ್ನು ಕಂಡ್ಕೊಳ್ತೀರಾ. ಯಾರೆಲ್ಲ ಈ ಚಾಲೆಂಜನ್ನು ಅಕ್ಸೆಪ್ಟ್ ಮಾಡ್ಕೊಳ್ತೀರಾ ಅವ್ರಿಗೆಲ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಥ್ಯಾಂಕ್ ಯು.